ಕಥಾನಾಯಕಿಯ ಕತೆ. ಸಣ್ಣ ಕತೆಗಳು. ಸಂಪಾದಕರು ಲೋಹಿತ ನಾಯ್ಕರ. ಕತೆ 6. ನಿಲುಕದ ಚಿತ್ರಗಳು. ಒಂದು ವಾರದ ಹಿಂದೆ ಮನೆಯಲ್ಲಿ ನಡೆದ ಹಿಂಸಾತ್ಮಕ ಘಟನೆಯಿಂದ ಸರೋಜಳ ಮನಸ್ಸು ಒಡೆದಿತ್ತು. ಏನೋ ಖಾಲಿ ಖಾಲಿ ಮನೋಭಾವನೆ. ತನ್ನ ಮನೆಯಲ್ಲಿ ಯಾಕೆ ಹೀಗೆ ನಡೆದಿದೆ, ಏನು ಆಗುತ್ತಿದೆ ಎಂದು ಅವಳಿಗೆ ತಿಳಿಯುತ್ತಿಲ್ಲ. ಎಲ್ಲವೂ ವಿಚಿತ್ರವಾಗಿ ಕಾಣುತ್ತಿದೆ. ಯಾರ ಮುಂದೆಯಾದರೂ ಹೇಳಿಕೊಂಡು ಮನಸ್ಸು ಹಗುರ ಮಾಡಿಕೊಳ್ಳಬೇಕು ಎಂದು ಒಮ್ಮೊಮ್ಮೆ ನಿರ್ಧರಿಸಿದರೂ ವೈಯಕ್ತಿಕ ವಿಷಯವನ್ನು ಇನ್ನೊಬ್ಬರಿಗೆ ಹೇಳದಿರುವುದು ಒಳ್ಳೆಯದೆಂಬ ಅವಳ ನಂಬಿಕೆ ಹೇಳಿಕೊಳ್ಳದಂತೆ ಮಾಡಿದೆ. ಇಂದು ಅವಳ ಮನಸ್ಸು ತುಂಬ ಭಾರವಾಗಿದೆ, ಸಹಿಸಲಾರದಷ್ಟು ಭಾರವಾಗಿದೆ. ತನಗೆ ನಂಬಿಕೆಯಿರುವ ಒಬ್ಬಳೇ ಬಾಲ್ಯದ ಗೆಳತಿ ವಿಧಾನಸೌಧದಲ್ಲಿ ಗುಮಾಸ್ತೆಯಾಗಿ ಕೆಲಸ ಮಾಡುತ್ತಿರುವ ವಿದ್ಯಾಳನ್ನು ನೋಡಿಕೊಂಡು ಬಂದರಾಯಿತೆಂದು ಅವಳಿಗೆ ಫೋನ್ ಮಾಡಿದಳು. 5:15 ಕಬ್ಬನ್ ಪಾರ್ಕಿನಲ್ಲಿ ಕೂಡೋಣವೆಂದು ನಿರ್ಧರಿಸಿದರು. ಸುಮಾರು 5 ಗಂಟೆಗೆ ಸರೋಜಾ ಕಾಲು ಮುರಿದುಕೊಂಡು ಬ್ಯಾಂಡೇಜ್ನಲ್ಲಿದ್ದ ತನ್ನ 20 ವರ್ಷದ ಮಗಳಾದ ಕವಿತಾಳಿಗೆ, ಕವಿತಾ, ನಾನು ನನ್ನ ಫ್ರೆಂಡ್ ನೋಡ್ಲಿಕ್ಕೆ ಹೋಗ್ತಿದ್ದೇನೆ, 7:30 ಅಷ್ಟೊತ್ತಿಗೆ ನಿನ್ನ ಅಣ್ಣ ಬರುವುದರೊಳಗೆ ಬಂದು ಬಿಡ್ತೇನೆ. ಆಕಸ್ಮಿಕವಾಗಿ ಅವನು ಮೊದಲೇ ಬಂದರೆ ಅವನ ಜೊತೆ ಏನೂ ಮಾತನಾಡಬೇಡ, ಮನೆ ಕಡೆ ಹುಷಾರು ಎಂದು ಹೇಳಿ 5ನೇ ಬ್ಲಾಕಿನ ಬಸ್ಸು ನಿಲ್ದಾಣಕ್ಕೆ ಬಂದಳು. ಬಸ್ಸಿನಲ್ಲಿ ಕುಳಿತು ವಿದ್ಯಾಳನ್ನು ನೆನೆಸಿಕೊಂಡಳು. ಇಬ್ಬರೂ ಶ್ರೀರಾಮಪುರದ ಸರಕಾರಿ ಶಾಲೆಯಲ್ಲಿ ಕಳೆದ ದಿನಗಳನ್ನು, ಶೇಷಾದ್ರಿಪುರಂ ಕಾಲೇಜಿನ ದಿನಗಳನ್ನು ನೆನೆಸಿಕೊಂಡಳು. 30 ವರ್ಷಗಳಲ್ಲಿ ಸವೆದ ಸವಿಗಳಿಗೆಗಳನ್ನು, ರಸಗಳಿಗೆಗಳನ್ನು ನೆನೆಸಿ ರೋಮಾಂಚನಗೊಂಡಳು. ವಿದ್ಯಾಳ ಗಂಡನ ಸಾವು ನೆನೆಸಿ ಖೇದಪಟ್ಟಳು. ಆಗ ಅವನು ರೆವಿನ್ಯೂ ಇಲಾಖೆಯಲ್ಲಿ ನೌಕರ. ಅವನು ಅಪಘಾತದಲ್ಲಿ ತೀರಿದಾಗ ಸೆಕ್ರೆಟೇರಿಯೇಟ್ನಲ್ಲಿ ಆಫೀಸ್ ಸೂಪರಿಂಟೆಂಡೆಂಟ್ ಆಗಿದ್ದ. ಸಂಬಳ ಮತ್ತು ಗಿಂಬಳ ಎರಡೂ ಬರುತ್ತಿತ್ತು. ಆಗವನಿಗೆ 35 ಇರಬಹುದು. ಪಾಪ, ಆಗ ವಿದ್ಯಾಳಿಗೆ 30. ಅವಳ ಏಕೈಕ ಮಗಳು ಶ್ರುತಿಗೆ 8. ವಿದ್ಯಾಳ ಅಣ್ಣಂದಿರು ಒಂದು ರೀತಿ ಉದಾರ ವಿಚಾರವುಳ್ಳವರು. ಅವಳ ಮರುಮದುವೆ ಮಾಡಬೇಕೆಂದು ಪ್ರಯತ್ನಿಸಿದರೂ ವಿದ್ಯಾ ತನ್ನ ಮಗಳ ಭವಿಷ್ಯ ಹಾಳಾದೀತೆಂದು ಬೇಡವೆಂದು ಏಕಾಂಗಿಯಾಗಿ ಹೋರಾಡಿದಳು. ಅನುಕಂಪದ ಆಧಾರದ ಮೇಲೆ ಕೆಲಸ ಗಿಟ್ಟಿಸಿಕೊಂಡು ದುಡಿದು ಮಗಳನ್ನು ಓದಿಸಿ ಇಂಜಿನಿಯರ್ ಮಾಡುತ್ತಿದ್ದುದನ್ನು ನೆನೆಸಿ ಗರ್ವ ಭಾವನೆಯಿಂದ ಪುಳಕಿತಳಾದಳು. ಕಬ್ಬನ್ ಪಾರ್ಕಿನ ಬೆಂಚೊಂದರ ಮೇಲೆ, ವಿದ್ಯಾ, ಯಾಕೆ ಸರೋಜಾ, ಏನಾಯ್ತು? ಇಷ್ಟು ದಿನಗಳ ನಂತರ ನನ್ನ ನೆನೆಸ್ಕೊಂಡೆ? ಚೆನ್ನಾಗಿದ್ದೀತಾನೆ? ನಾವು ಭೇಟಿಯಾಗಿ 2 ವರ್ಷದ ಮೇಲಾಯ್ತಲ್ಲೇ. ಎಷ್ಟು ಬೇಗ ಕಾಲ ಉರುಳುತ್ತೆ ಗೊತ್ತೇ ಆಗುವುದಿಲ್ಲ ನೋಡು. ಇನ್ನು ಹೀಗೆ ಇದೆಯಲ್ಲೇ ಸರೋಜಾ, ಕಾಲೇಜ್ ಹುಡುಗಿ. Sample complete. Ready to continue?